ಶೈನ್ ಎಕ್ಸಸೈಸ್ ಮಾಡಿದ್ರೆ ಸಾಕಾ ಹೆಲ್ದಿ ಆಗಿರೋಕ್ಕೆ ಹೇಳು? ಇಲ್ಲ, ಹೆಲ್ದಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೂ ಒಂದು ಮುಖ್ಯ ಇದೆ, ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ನಾನು ಹೆಲ್ದಿ ಮತ್ತು ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ. Preview. ನಮಸ್ಕಾರ. ಐಸಿರಿ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಹೊಳೆನರಸೀಪುರ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಂತಹ ಮಹಿಳೆಯ ಕೊಲೆ ಪ್ರಕರಣದಡಿ ಓರ್ವ ಮಹಿಳೆ ಸೇರಿದಂತೆ 3 ಆರೋಪಿಗಳ ಬಂಧನ, ಓರ್ವ ನಾಪತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಹೇಳಿಕೆ. ಅರ್ಕಲಗೂಡು ಪಟ್ಟಣದ ಮಲ್ಲಿಪಟ್ಟಣ ರಸ್ತೆಯಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯುವ ಸಂಬಂಧ 2 ಗುಂಪಿನ ಸದಸ್ಯರು ಶುಕ್ರವಾರ ಪರ ಮತ್ತು ವಿರೋಧ ವ್ಯಕ್ತಪಡಿಸಿ ದಿಢೀರ್ ಪ್ರತಿಭಟನೆ. ಸಕಲೇಶಪುರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಸುಮಾರು 100 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಆದರೆ ಇಲ್ಲಿಯವರೆಗೆ ಕೇವಲ 20 ಕೋಟಿಯಷ್ಟೇ ಮಾತ್ರ ಅನುದಾನ ಬಿಡುಗಡೆಯಾಗಿದೆ. ಶೀಘ್ರದಲ್ಲಿ 100 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಒತ್ತಾಯ. ರಾಜ್ಯ ಹಾಗೂ ಜಿಲ್ಲೆ ಬಿಜೆಪಿ ಪಕ್ಷದ ಲೂಟಿಕೋರರ ಕೈಯಲ್ಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸತ್ತು ಹೋಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಲೇವಡಿ. ಮತ್ತು ಕ್ರೇನ್ನಿಂದ ಅಪಘಾತಕ್ಕೊಳಗಾದ ಯುವಕನಿಗೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಎಂದು ಆರೋಪಿಸಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನೀರಾವರಿ ಕಚೇರಿಯ ಒಳಗೆ ನುಗ್ಗಲು ಯತ್ನ, ತಡೆಯಲು ಪೊಲೀಸರ ಹರಸಾಹಸ. ವಾರ್ತೆಗಳ ವಿವರ. ಹೊಳೆನರಸೀಪುರ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಂತಹ ಹಳ್ಳಿ ಮೈಸೂರು ಮೂಲದ ಬುದ್ಧಿಮಾಂದ್ಯ ಮಹಿಳೆಯ ಕೊಲೆ ಪ್ರಕರಣದಡಿ ಓರ್ವ ಮಹಿಳೆ ಸೇರಿದಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಓರ್ವ ನಾಪತ್ತೆಯಾಗಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಲೆಯಾದ ಮಹಿಳೆ ಹಾಗೂ ಆರೋಪಿಗಳ ನಡುವೆ ಈ ಹಿಂದೆ ಹಳೆ ವೈಷಮ್ಯ ಇತ್ತು. ಈ ಹಿನ್ನೆಲೆಯಲ್ಲಿ ಗಲಾಟೆ ನಡೆದು ಆಕೆಯನ್ನು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ 4 ಆರೋಪಿಗಳ ಪೈಕಿ ಓರ್ವ ಮಹಿಳೆ ಹಾಗೂ 2 ಪುರುಷರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ತಿಳಿಸಿದರು. ಒಂದು ವಯಸ್ಸಾದ ಹೆಂಗಸಿನ ಒಂದು ಕೊಲೆ ನಡೆದಿತ್ತು. ಆ ಕೊಲೆ ಸಂಬಂಧ ನಾವೆಲ್ಲರೂ ಒಂದು ವಿಶೇಷ ತಂಡ ಮಾಡಿ ಸುಮಾರು 4 ಜನ ಆರೋಪಿಗಳು ಈ ಕೃತ್ಯ ಮಾಡಿರೋದು ಬೆಳಕಿಗೆ ಬಂದಿದೆ. ಈ 4 ಜನ ಆರೋಪಿಗಳ ಪೈಕಿ 3 ಜನ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ದೀವಿ. ಈ 3 ಜನ ಆರೋಪಿಗಳನ್ನು ಏನು ನಾವು ಬಂಧನ ಮಾಡಿದ್ದೀವಿ ಅವರೆಲ್ಲ ಅದೇ ಹೊಳೆನರಸೀಪುರ ಟೌನ್ ಸ್ಟೇಷನ್ ಲಿಮಿಟ್ಸ್ ಅವರೇನೆ. ಒಬ್ಬಳು ಮಹಿಳೆ, 2 ಗಂಡಸು ಇವಾಗ ನಾವು ಸದ್ಯಕ್ಕೆ ಬಂಧನ ಮಾಡಿದ್ದೀವಿ. ಇನ್ನೊಬ್ಬ ಆರೋಪಿ ಏನು ಸಿಕ್ಕಿಲ್ಲ, ಅವನಿಗೋಸ್ಕರ ನಾವು ಪತ್ತೆ ಕಾರ್ಯಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀವಿ. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ಪೈಕಿ ಓರ್ವ ಆರೋಪಿ ಈ ಹಿಂದೆ 2 ಕೊಲೆಯ ಪ್ರಕರಣದಡಿ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆ ಹೊಂದಿದ್ದು ಮತ್ತೆ ಕೊಲೆಯಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ಎಸ್ಪಿ ಶ್ರೀನಿವಾಸ್ ಗೌಡ ತಿಳಿಸಿದರು. ಆರೋಪಿಗಳ ಪತ್ತೆಯಲ್ಲಿ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಗಳನ್ನು ಎಸ್ಪಿ ಶ್ರೀನಿವಾಸ್ ಗೌಡ ಶ್ಲಾಘಿಸಿದರು. ಅರ್ಕಲಗೂಡು ಪಟ್ಟಣದ ಮಲ್ಲಿಪಟ್ಟಣ ರಸ್ತೆಯಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯುವ ಸಂಬಂಧ 2 ಗುಂಪಿನ ಸದಸ್ಯರು ಶುಕ್ರವಾರ ಪರ ಮತ್ತು ವಿರೋಧ ವ್ಯಕ್ತಪಡಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಮದ್ಯದಂಗಡಿ ತೆರೆಯುವ ಸಂಬಂಧ ಅಬಕಾರಿ ಅಧಿಕಾರಿ ವೆಂಕಟೇಶ್ ಮತ್ತು ಸಿಬ್ಬಂದಿ ಸ್ಥಳ ಪರಿಶೀಲನೆಗೆ ಬಂದ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯೆ ಗೀತಾ ನೇತೃತ್ವದಲ್ಲಿ ಸ್ಥಳೀಯ ಮಹಿಳೆಯರು ಮುತ್ತಿಗೆ ಹಾಕಿ ಮದ್ಯದಂಗಡಿ ತೆರೆಯದಂತೆ ವಿರೋಧ ವ್ಯಕ್ತಪಡಿಸಿ ವಾಗ್ವಾದಕ್ಕಿಳಿದರು. ಜನವಸತಿ ಪ್ರದೇಶದಲ್ಲಿ ಮದ್ಯದಂಗಡಿ ತೆರೆದರೂ ಮಹಿಳೆಯರು ತಿರುಗಾಡಲು ಹಾಗೂ ನಿವಾಸಿಗಳಿಗೆ ಕಿರಿಕಿರಿಯಾಗಲಿದೆ. ಇಲ್ಲಿ ಗಣಪತಿ ದೇವಸ್ಥಾನ ಸಮೀಪದಲ್ಲೇ ಕಂಚಿರಾಯ ಪ್ರೌಢಶಾಲೆ ಇದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದೆ. ಹೀಗಾಗಿ ಮದ್ಯದಂಗಡಿ ತೆರೆಯುವುದು ಬೇಡ ಎಂದು ಮಹಿಳೆಯರು ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಸ್ಥಳದಲ್ಲೇ ಇದ್ದ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎನ್ ರವಿಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಮದ್ಯದಂಗಡಿ ತೆರೆಯುವಂತೆ ಆಗ್ರಹಿಸಿತು. ಪಟ್ಟಣದಲ್ಲಿ ಬಾರ್ಗಳಲ್ಲಿ ಎಂಆರ್ಪಿ ದರಕ್ಕಿಂತ ಅಧಿಕ ಬೆಲೆಗೆ ಮದ್ಯ ಮಾರಾಟ ಮಾಡಿ ಮದ್ಯಪ್ರಿಯರಿಂದ ಸುಲಿಗೆ ಮಾಡಲಾಗುತ್ತಿದೆ. ಹಲವಾರು ದಶಕಗಳಿಂದ ಅವ್ಯಾಹತವಾಗಿ ಸಾಗಿರುವ ಈ ದಂಧೆಗೆ ಕಡಿವಾಣ ಹಾಕಿ ಎಲ್ಲ ಮದ್ಯದಂಗಡಿಗಳು ಎಂಆರ್ಪಿ ದರದಲ್ಲಿ ಮದ್ಯ ಮಾರಾಟ ಮಾಡಬೇಕಾದರೆ ಎಂಎಸ್ಐಎಲ್ ತೆರೆಯುವುದು ಒಳಿತು. ಇದರಿಂದ ಯಾರೊಬ್ಬರಿಗೂ ತೊಂದರೆಯಾಗುವುದಿಲ್ಲ. ಯಾರದೋ ಕುತಂತ್ರಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದು ರವಿಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ 2 ಗುಂಪಿನ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಅಬಕಾರಿ ಅಧಿಕಾರಿ ವೆಂಕಟೇಶ್ ಮಾತನಾಡಿ, ಅಬಕಾರಿ ನಿಯಮಗಳ ಪ್ರಕಾರ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ವಿವಾದವನ್ನು ತಣ್ಣಗಾಗಿಸಿದರು. ಈ ದಿನ ಇಲ್ಲಿ ಮಲ್ಪಟ್ಟಣ ರಸ್ತೆಯಲ್ಲಿ ಎಂಎಸ್ಎಲ್ ತೆರೆಯುವ ವಿಚಾರವಾಗಿ ಪರ ಮತ್ತು ವಿರೋಧ 2 ಕೂಡ ದೂರುಗಳು ಬಂದಿದ್ದು, ಆ ದೂರುಗಳನ್ನ ವಿಚಾರಣೆ ಮಾಡೋದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ರೂಲ್ ಫೈಗಳನ್ನೆಲ್ಲ ಚೆಕ್ ಮಾಡಿದ್ವಿ. ರೂಲ್ ಫೈ ಯಾವುದು ಬರೋಲ್ಲ. ಸೊ ಇಲ್ಲಿ ಜನರ ಅವರ ಒಂದು ಅಭಿಪ್ರಾಯನ ಸಂಗ್ರಹಣೆ ಮಾಡಿದಾಗ
ಪರವಾಗೂ ಕೂಡ ಕೊಟ್ಟಿದ್ದಾರೆ, ವಿರೋಧವಾಗೂ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ಮುಂದಿನ ಕ್ರಮಕ್ಕೆ ರಿಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಸಕಲೇಶಪುರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಸುಮಾರು 100 ಕೋಟಿಗೂ ಹೆಚ್ಚು ನಷ್ಟವಾಗಿದ್ದು, ಆದರೆ ಇಲ್ಲಿಯವರೆಗೆ ಕೇವಲ 20 ಕೋಟಿಯಷ್ಟೇ ಮಾತ್ರ ಅನುದಾನ ಬಿಡುಗಡೆಯಾಗಿದೆ. ಶೀಘ್ರದಲ್ಲಿ 100 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಅನುದಾನ ಹಂಚಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವು ತಾರತಮ್ಯ ಎಸಗುತ್ತಿದೆ ಎಂದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರವು ತಮಗೆ ಬೇಕಾದ ಶಾಸಕರಿಗೆ ಹಾಗೂ ಸಚಿವರಿಗೆ ಮಾತ್ರ ಹೆಚ್ಚಿನ ಅನುದಾನ ನೀಡುತ್ತಿದ್ದು, ಬೇರೆ ಪಕ್ಷಗಳ ಶಾಸಕರು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರಗಳಿಗೆ ಕಡಿಮೆ ಅನುದಾನ ನೀಡುತ್ತಿರುವುದು ಸರಿಯಲ್ಲ. ಈ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದೇ ರೀತಿ ಮಾಡಿದ್ದು, ಇದೀಗ ಬೊಮ್ಮಾಯಿ ಅವರು ಸಹ ಇದೇ ಹಾದಿಯಲ್ಲಿದ್ದಾರೆ ಎಂದು ಆರೋಪಿಸಿದರು. ಅನುದಾನ ತಾರತಮ್ಯದ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಸಭೆ ನಿಗದಿಯಾಗಿದ್ದು, ಕ್ಷೇತ್ರದ ಪ್ರಮುಖ ಸಮಸ್ಯೆಯಾದ ಕಾಡಾನೆ ಮತ್ತು ಇತರೆ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತರಲಾಗುತ್ತದೆ ಎಂದರು. ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೂಡ ನೋಡಿದ್ದೀರಿ. ಅದು ಸತ್ಯ ಕೂಡ. ಯಾವುದೇ ರಾಜ್ಯದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಆಯಾ ರಾಜ್ಯದಲ್ಲಿ ಜನಸಾಮಾನ್ಯರು ಕೊಡ್ತಕ್ಕಂಥ ತೆರಿಗೆಯ ಪ್ರಮಾಣದ ಮೇಲೆ ಆಗ್ತಕ್ಕಂಥದ್ದು. ಇಡೀ ರಾಜ್ಯದ ಜನರು ತೆರಿಗೆಯನ್ನು ಕೊಟ್ಟಿರ್ತಾರೆ. ಆದರೆ ಆ ತೆರಿಗೆ ಹಣವನ್ನು ಯಾವುದೇ ಒಂದು ಆಡಳಿತ ಪಕ್ಷದ ಮತದಾರರ ಕ್ಷೇತ್ರಕ್ಕೆ ಅಥವಾ ಅವ್ರ ಜಿಲ್ಲೆಗೆ ಅವರ ವೈಯಕ್ತಿಕ ಕಾರಣಕ್ಕಾಗಿ ಅವರ ಒತ್ತಾಯಕ್ಕಾಗಿ ಮಾಡ್ತಕ್ಕಂಥದ್ದು ಇಡೀ ಜನರಿಗೆ ಮಾಡಿದಂತಹ ದೊಡ್ಡ ದ್ರೋಹ. 224 ಏನು ಕ್ಷೇತ್ರಗಳಿದ್ದಾವೆ, ಆ ಎಲ್ಲ ಕ್ಷೇತ್ರಗಳಿಗೆ ಸಮನಾಗಿ ಹಂಚಬೇಕು. ನಾವು ಹಿಂದೆ ನೋಡಿದ್ದೇವೆ, ಮಾನ್ಯ ವೀರೇಂದ್ರ ಪಾಟೀಲರು, ಜಯಂತ್ ಪಾಟೀಲರು, ನಮ್ಮ ನಾಯಕರಂಥ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವೇ ನೋಡಿದ್ದೇವೆ. ಆದರೆ ಇತ್ತೀಚೆಗೆ ಒಂದು ಕೆಟ್ಟ ಪರಂಪರೆ ಪ್ರಾರಂಭ ಆಗಿ ಯಾರಾದರೂ ಮುಖ್ಯಮಂತ್ರಿಗಳಾದರೆ ಅವರವ್ರ ಜಿಲ್ಲೆಗೆ ಮಾಡಿಕೊಡ್ತಕ್ಕಂಥದ್ದು, ಅವರವರ ಕ್ಷೇತ್ರಕ್ಕೆ ಮಾಡಿಕೊಡ್ತಕ್ಕಂಥದ್ದು, ಆಮೇಲೆ ಆ ಪಕ್ಷದ ಶಾಸಕರುಗಳಿಗೆ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು, ಈ ಕೆಟ್ಟ ಪರಿಪಾಠ ಪರಂಪರೆ ನಡೀತಾ ಇದೆ. ಇದು ತಪ್ಪು. ಈಗಾಗಲೇ ಸಾಕಷ್ಟು ಹಿಂದೆ ತಾಲೂಕಿನಲ್ಲಿ ಹಲವಾರು ಯೋಜನೆಗಳನ್ನು ಮಾಡಲಾಗುತ್ತಿದ್ದು, ಆದರೆ ಇದರ ಪ್ರಯೋಜನ ಮಾತ್ರ ಇತರರಿಗೆ ಆಗುತ್ತಿದೆ. ಈ ನಿಟ್ಟಿನಲ್ಲಿ ಯೋಜನಾ ಕೇಂದ್ರಕ್ಕೆ ಸರಿಯಾದ ಅನುದಾನವನ್ನು ಅಭಿವೃದ್ಧಿ ಮಾಡಲು ಬಿಡುಗಡೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಕಾಡಪ್ಪ, ಜೆಡಿಎಸ್ ಮುಖಂಡರುಗಳಾದ ಚಿಮ್ಮಿಕೋಲ್ ಅನಿಲ್, ಜೈಭೀಮ್ ಮಂಜು ಹಾಜರಿದ್ದರು. ರಾಜ್ಯ ಹಾಗೂ ಜಿಲ್ಲೆ ಬಿಜೆಪಿ ಪಕ್ಷದ ಲೂಟಿಕೋರರ ಕೈಯಲ್ಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸತ್ತು ಹೋಗಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಲೇವಡಿ ಮಾಡಿದ್ದಾರೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಸಂಬಂಧ ಪಟ್ಟಣದ ಶ್ರೀ ಚೆನ್ನಕೇಶವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದಿಂದ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ದ್ವೇಷದ ರಾಜಕಾರಣ ಮಾಡುತ್ತಿದೆ. ರಸ್ತೆ ಅಭಿವೃದ್ಧಿಗೆಂದು ಕೇಂದ್ರದಿಂದ ತಂದಿದ್ದ ಅನುದಾನವನ್ನು ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರು ಬೇರೆಲ್ಲಿಗೂ ತೆಗೆದುಕೊಂಡು ಹೋದರು ಎಂದು ಬೇಸರ ವ್ಯಕ್ತಪಡಿಸಿದರು. ಈ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಲೂಟಿಕೋರರಿಗೆ ಸೇರಿದ ರಾಜ್ಯ ದಯಮಾಡಿ ಅರ್ಥ ಮಾಡಬೇಕು. ಜಿಲ್ಲೆ ಮತ್ತು ರಾಜ್ಯ ಲೂಟಿಕೋರರಿಗೆ ಸೇರಿದೆ, ಅದನ್ನು ತೆಗಿಲೇಬೇಕು. ನಾವು ನಮ್ಮ ಕಾರ್ಯಕರ್ತರು ಸ್ವಂತ ಶಕ್ತಿ ಇದನ್ನು ಬಿಟ್ಬಿಡಿ. ಇವತ್ತು ಲಿಂಗೇಶ್ ಗೆಲ್ಸಿದ್ರೆ ಲಿಂಗೇಶು ಅಷ್ಟೇ, ಸಣ್ಣ ಪುಟ್ಟ ಲಿಂಗೇಶು ಇದಿದ್ರೆ ತಪ್ಪಿದ್ರೆ ಅದನ್ನು ತಿದ್ಕೋಬೇಕಾಗಿ. ಏನನ್ನು ಸುಮ್ಮನೆ ಇದು ರೇವಣ್ಣ ಕ್ವಶನ್ ಅಲ್ಲ, ದೇವೇಗೌಡರು ಕಣ್ಣು ಮುಂದೆ ನಾವು ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಸ್ಬೇಕು. ಅದರಿಂದ ಒಂದು ಇದು ನಮ್ಮ ಪಕ್ಷದ ಮೆಂಬರ್ಶಿಪ್ ಮಾಡಿಸೋದು ಒಂದು, ಎರಡನೇ ಚುನಾವಣೆ 6 ತಿಂಗಳು ಬರುತ್ತೋ 3 ತಿಂಗಳು ಬರುತ್ತೋ ಅದು ನೋಡೋಣ. ನಾವು ಕೂತ್ಕೊಂಡು ಇವತ್ತು ಕಾಂಗ್ರೆಸ್ ಹತ್ತೋಗಿತ್ತು. ಬೇಲೂರು ಹಳೆಬೀಡು ಪ್ರವಾಸಿ ಕೇಂದ್ರವಾಗಿರುವುದರಿಂದ ಹಾಸನದ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಮಾಡುವುದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರೊಂದಿಗೆ ದೆಹಲಿಗೆ ತೆರಳಿ ಕೇಂದ್ರ ಸಾರಿಗೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ. ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಮಾಡುವುದಕ್ಕೆ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅನುಮತಿ ಕೊಟ್ಟರು. ಆದರೆ ರೈಲ್ವೆ ಮಂತ್ರಿಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಆದರೆ ಕೆಲ ದಿನಗಳ ಹಿಂದೆ ಈ ಬಗ್ಗೆಯೂ ಕೇಂದ್ರ ಮಂತ್ರಿಗಳೊಂದಿಗೆ ಚರ್ಚಿಸಿದ್ದೇವೆ ಎಂದರು. ಹಳೆಬೀಡು ಮಾದಿಹಳ್ಳಿ ಹೋಬಳಿಗೆ ನೀರು ಕೊಡುವ ಮಹತ್ತರವಾದ ರಣಘಟ್ಟ ಯೋಜನೆಗೆ ಸಿಎಂ ಕುಮಾರಸ್ವಾಮಿ ಅನುಮತಿ ನೀಡಿ 100 ಕೋಟಿ ಮೀಸಲಿಟ್ಟರು. ಅದನ್ನು 2 ವರ್ಷ ನಿಲ್ಲಿಸಿದ್ರು. ಆದರೆ ಜಿಲ್ಲೆ ಸೇರಿದಂತೆ ತಾಲೂಕಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಸಲು ತಂದಿದ್ದ ಅನುದಾನವನ್ನು ನಿಲ್ಲಿಸಿದ್ರು. ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಕಾಂಗ್ರೆಸ್ ಮಾಡಿದ ತಪ್ಪಿನಿಂದ ಬಿಜೆಪಿ ಅಧಿಕಾರಕ್ಕೆ ಬಂತು. ಆದರೆ ಅಲ್ಪಸಂಖ್ಯಾತರ ತಪ್ಪಿನಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದರೆ ಮುಂದಿನ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಹೆಚ್ಚು ಅಭ್ಯರ್ಥಿಗಳು ಆರಿಸಿ ಬರಲಿದ್ದಾರೆ ಎಂದರು. ಇವತ್ತು ಅನೇಕ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು
ಬಿಜೆಪಿ ಇರ್ಬೋದು ಮತ್ತೊಂದಿರ್ಬೋದು ನಾವು ಮಾದರಿ ಜಿಲ್ಲಾ ಪಂಚಾಯತಿ ಮಾಡ್ತೀವಿ ಅಂತ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಹಾಕೋದು ನಾವು ನೋಡಿದ್ದೇವೆ. ಒಂದು ಅವ್ರಿಗೆ ಹೇಳ್ಬೇಕಾಗ್ತದೆ, 2 ವರ್ಷದಿಂದ ನಿಮ್ ಸರ್ಕಾರ ಇದೆ, ಯಾಕ್ರಪ್ಪ ಮಾದರಿ ಮಾಡಲಿಲ್ಲ? MLA ಯಾವ್ದು ಗ್ರಾಂಟ್ ಅಂದ್ರೆ ತಡೆ ಹಿಡಿದ್ರಿ? ನೀವು ಲೀಡರ್ಗಳು ಹೋಗ್ಬಿಟ್ಟು ನಿಮ್ ಪಾರ್ಟಿ ಸರ್ಕಾರ ಅಧಿಕಾರದಾಗಿತ್ತು, ಇಂಥ ಕೆಲಸ ನಮ್ಮ ತಾಲೂಕಿಗೆ ಬಂದು ಒಂದೇ ಒಂದು ಕೆಲಸ ಮಾಡಿದ್ರೆ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಒಂದೇ ಒಂದು ಕೆಲಸ ಮಾಡಿದರೆ ಅಂತಂದ್ರೆ ಕುಮಾರ ಕೊಟ್ಟಂತದ್ದನ್ನ ರಣಗಟ್ಟನ್ನ ಇವತ್ತ ಬರ್ತಕ್ಕಂಥ ಕೆಲಸ ಶ್ರಮವಹಿಸಿ ಬಿಜೆಪಿ ಸರ್ಕಾರದಲ್ಲಿ ಎತ್ತಿನಹೊಳೆ ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿಯ ಕ್ರೇನ್ನಿಂದ ಅಪಘಾತಕ್ಕೆ ಒಳಗಾದ ಯುವಕನಿಗೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಎಂದು ಆರೋಪಿಸಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನೀರಾವರಿ ಕಚೇರಿಯ ಒಳಗೆ ನುಗ್ಗಲು ಯತ್ನಿಸಿದಾಗ ಇವರನ್ನು ತಡೆಯಲು ಪೊಲೀಸರು ಹರಸಾಹಸ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಡ ಯುವಕನಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾಗ ಈ ಘಟನೆ ನಡೆಯಿತು. ಆಲೂರು ತಾಲೂಕಿನ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಮೆ ಗ್ರಾಮದಲ್ಲಿ ಕಾಮಗಾರಿ ನಡೆಸುತ್ತಿದ್ದ ವೇಳೆ ಸುನಿಲ್ ಕುಮಾರ್ ಬೈಕಿನಲ್ಲಿ ಮನೆಗೆ ಹಿಂತಿರುಗುವಾಗ ಕಂಪನಿಗೆ ಸೇರಿದ ಕ್ರೇನ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕ್ರೇನಿನ ಚಕ್ರ ಬೈಕ್ ಸವಾರನ ಮೇಲೆ ಹತ್ತಿದ್ದರಿಂದ ಯುವಕನ ಬಲಗಾಲು ಸಂಪೂರ್ಣ ನಜ್ಜುಗುಜ್ಜಾಗಿತ್ತು. ಗುತ್ತಿಗೆದಾರರು ಕೇವಲ ಯುವಕನ ಚಿಕಿತ್ಸಾ ವೆಚ್ಚವನ್ನು ಭರಿಸಿ ಉಳಿದ ಅವನ ಭವಿಷ್ಯಕ್ಕೆ ಪರಿಹಾರಧನ ನೀಡುವಲ್ಲಿ ವಂಚಿಸಿದೆ ಎಂದು ಆರೋಪಿಸಿದರು. ಚಿಕಿತ್ಸೆಯ ವೆಚ್ಚವನ್ನು ಪೂರ್ಣ ಪ್ರಮಾಣದಲ್ಲಿ ಪಾವತಿ ಮಾಡದೆ ಸುನಿಲ್ ಕುಮಾರ್ ಅವರನ್ನು ನಡುನೀರಿನಲ್ಲಿ ಕೈಬಿಟ್ಟು ಹೋಗಿದ್ದಾರೆ. ಯುವಕನಿಗೆ ಸೂಕ್ತ ಪರಿಹಾರ ನೀಡದೇ ಇದ್ದಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೆಯುವ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಏನು ಎತ್ತಿನಹೊಳೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಏನು ಅಪಘಾತ ಆಗಿತ್ತು, ತಾಲೂಕು ಆಡಳಿತ ಇರ್ಬೋದು, ಎತ್ತಿನಹೊಳೆ ಯೋಜನೆ ಅಧಿಕಾರಿಗಳಿರ್ಬೋದು, ಏನು ಅವನ್ನ ಇಲ್ಲಿಗೆ ಎತ್ತಿನಹೊಳೆ ಇಲಾಖೆ ಮುಂದೆ ಕರ್ಕೊಂಡು ಬರೋವರೆಗೂ ಸುಮ್ಮನಿದ್ದಾರೆ ಅಂದ್ರೆ ಇವರ ಒಂದು ದೌರ್ಜನ್ಯ, ಇವರ ಅಟ್ಟಹಾಸ ಬಹಳ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಅಮಾಯಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಬಲುಪಶು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಸುನಿಲ್ ಕುಮಾರ್ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಪ್ರಗತಿಪರ ಸಂಘಟನೆ ವತಿಯಿಂದ ಏನು ಎತ್ತಿನಹೊಳೆ ಕಚೇರಿಗೆ ಮುತ್ತಿಗೆ ಹಾಕಿದ್ವಿ. ಇಲ್ಲಿ ದುರದೃಷ್ಟ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲ. ಇಲ್ಲಿ ಅಂದ್ರೆ ಇವರ ಇನ್ನೊಂದು ಮುಖ ನೀವು ನೋಡಬಹುದು. ಇವ್ರು ಎಷ್ಟು ನೇರವಾಗಿ ಜನರ ಹತ್ರ ಮಾತಾಡೋದಕ್ಕೆ ಇವ್ರ ಹತ್ರ ಶಕ್ತಿ ಮತ್ತು ದಾಖಲೆ ಇಲ್ಲ ಅಂದ್ರೆ ಇವರ ಭ್ರಷ್ಟಾಚಾರದ ಅರಿವು ನಿಮಗೆ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗೇನು ಶಾಸಕರು ಇಲ್ಲಿಗೆ ಆಗಮಿಸಿ ನಾವು ಈ ವ್ಯಕ್ತಿಯ ಬಗ್ಗೆ ಶಾಸಕರ ಭರವಸೆಯ ಮೇರೆಗೆ ನಾವು ಇವತ್ತು ಧರಣಿಯನ್ನ ವಾಪಸ್ ಪಡಿತಾ ಇದ್ವಿ. ನಾಳೆ 9 ಗಂಟೆಗೆ ಐಬಿನಲ್ಲಿ ಶಾಸಕರು ಎಲ್ಲ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ಆರ್ಎಸ್ ದಿನೇಶ್, ರಘುಪಾಳ್ಯ, ಶೋಭಾ ಕೆಂಪೇಗೌಡ, ಎಡೆಹಳ್ಳಿ ಮಂಜುನಾಥ್, ಮುಖಂಡರಾದ ಗುಳಗಲಲೆ ಮೋಹನ್ ಇತರರು ಹಾಜರಿದ್ದರು. ಪ್ರತಿಭಟನೆ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿ ವಾಹನ ಅಪಘಾತ ಮಾಡಿ ಯುವಕನಿಗೆ ತೀವ್ರ ಸ್ವರೂಪದ ಗಾಯಗಳಾಗಿರುವುದು ಗಮನಿಸಿದ್ದೇನೆ. ಯುವಕನಿಗೆ ಅನ್ಯಾಯವಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಗುತ್ತಿಗೆ ಪಡೆದಿರುವ ಕಂಪನಿ ಚಿಕಿತ್ಸಾ ವೆಚ್ಚ ಭರಿಸುವುದನ್ನು ಬಿಟ್ಟರೆ ಸಾಲದು, ಪರಿಹಾರಧನವೂ ನೀಡಬೇಕಾಗಿದೆ. ಘಟನೆಯ ಹಿನ್ನೆಲೆ ಏನಿರಬಹುದು, ಆದರೆ ಮಾನವೀಯ ಹಾಗೂ ಕಾನೂನಿನ ಹಿತದೃಷ್ಟಿಯಿಂದ ಸುನಿಲ್ ಅವರ ಭವಿಷ್ಯದ ದೃಷ್ಟಿಯಿಂದ ಗುತ್ತಿಗೆ ಪಡೆದಿರುವ ಕಂಪನಿಯು ಅಥವಾ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ವತಿಯಿಂದ ಆದರೂ ಸೂಕ್ತ ಪರಿಹಾರ ನೀಡಬೇಕು. ಈ ನಿಟ್ಟಿನಲ್ಲಿ ಶನಿವಾರ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕರವೇ ಕಾರ್ಯಕರ್ತರ ಸಮ್ಮುಖದಲ್ಲಿ ಸಭೆ ನಡೆಸಲಾಗುವುದು ಎಂದರು. ಯೋಜನೆ ಕಾಮಗಾರಿಯಲ್ಲಿ ಏನು ಕಾಲುವೆ ಕಾಮಗಾರಿ ನಡೀತಾ ಇದೆ, ಈ ಒಂದು ಕಾಮಗಾರಿಯನ್ನು ಯಾರು SNC ಸಂಸ್ಥೆ ನಿರ್ವಹಣೆ ಮಾಡ್ತಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಗ್ರಾಮದಲ್ಲೇ ಇರ್ತಕ್ಕಂಥ ನಮ್ಮ ಸುನಿಲ್ ಎಂಬತಕ್ಕಂಥ ಒಬ್ಬ ಯುವಕರಿಗೆ ಅಪಘಾತ ಉಂಟಾಗಿ ಇವರಿಗೆ ಸಾಕಷ್ಟು ತೀವ್ರತರವಾದಂಥ ಗಾಯಗಳಾಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಮತ್ತು ಇವರಿಗಾಗಲೇ ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಚಿಕಿತ್ಸಾ ವೆಚ್ಚವನ್ನು ಬಿಟ್ಟರೆ ಬೇರೆ ಅವರಿಗೆ ಈಗ ಜಾಹೀರಾತು. BP, ಶುಗರ್, ಗ್ಯಾಸ್ಟ್ರಿಕ್ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಉಪಯೋಗಿಸಿ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪರಿಪೂರ್ಣ ಆರೋಗ್ಯಕ್ಕೆ ಉತ್ತಮ ಆಯ್ಕೆ. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ BGS ನಗರ, ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ
ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಐಸಿರಿ ಮಿಲೆಟ್ ಸೇಲ್ಸ್ ಮಿಕ್ಸ್ ಅರ್ಪಿಸುವ ಮುಖ್ಯವಾರ್ತೆಗಳಿಗೆ ಸ್ವಾಗತ. ಹಸಿರಭಿವೃದ್ಧಿಗಾಗಿ ಮಣ್ಣು, ಜಲ, ಅರಣ್ಯ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಿದರೆ ಉತ್ತಮ ಪರಿಸರ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎ ಪರಮೇಶ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ಕಾವೇರಿ ಕೂಗು ಮರಮಿತ್ರ ಆಪ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಭಿವೃದ್ಧಿ ಒತ್ತಡದಿಂದ ಪರಿಸರ ನಾಶವಾಗುತ್ತಿದೆ. ಪ್ರತಿಯೊಬ್ಬರು ಗಿಡ ನೆಟ್ಟು ರಕ್ಷಣೆ ಮಾಡುವ ಜವಾಬ್ದಾರಿ ವಹಿಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದರು. ಎಷ್ಟು ಚೆನ್ನಾಗಿತ್ತು ಪರಿಸರ, ಎಷ್ಟು ಚೆನ್ನಾಗಿತ್ತು, ಜನಸಂಖ್ಯೆ ಕಡಿಮೆ ಆಗಿತ್ತು, ಒಳ್ಳೆ ಚೆನ್ನಾಗಿ ಉಳಿದಿದ್ದೆಲ್ಲ ಚೆನ್ನಾಗಿತ್ತು, ಪರಿಸರ ಚೆನ್ನಾಗಿತ್ತು, ಎನ್ವೈರ್ಮೆಂಟ್ ಇರ್ಬೋದು, ಹಳ್ಳ ಕೊಳ್ಳೆಗಳಿರ್ಬೋದು, ತಣ್ಣೀರಳ ಅಂತ ಏನೋ ಒಂದು ಕಾಲುವೆ ಇದೆ, ಅಲ್ಲಿ ನೀರು ಹರಿಯೋದು ನೋಡ್ತಿದ್ವಿ, ಅಲ್ಲಿ ನೀರು ಕುಡಿಯೋರು. ಈಗ ಅದಿಲ್ಲ, ಬತ್ತಿ ಹೋಗಿದೆ, ಅಲ್ಲಿ ಕೊಚ್ಚೆ ಬರುತ್ತೆ. ಆದರೆ ನಮ್ಮ ಅಭಿವೃದ್ಧಿ ಆದಂಗೆ ನಾವು ಪರಿಸರದ ಮೇಲೆ ಹೆಚ್ಚಿನ ಒತ್ತಡ ಹಾಕಿ ಅದನ್ನು ಹಾಳಾಗುವಂಥ ಒಂದು ಪರಿಸ್ಥಿತಿಗೆ ನಾವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಅವರು ಮಾತನಾಡಿ, ಗಿಡಮರಗಳನ್ನು ಬೆಳೆಸುವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರೆ ಮಾತ್ರ ಸಾಲದು, ವ್ಯವಸ್ಥಿತವಾಗಿ ಅನುಷ್ಠಾನವಾಗುವಂತೆ ನಿಗಾ ವಹಿಸಬೇಕು ಎಂದರು. ರೇಷ್ಮೆ ಇಲಾಖೆ ಉಪನಿರ್ದೇಶಕ ಗಿರೀಶ್ ಹಾಗೂ ತೋಟಗಾರಿಕಾ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನ ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಂತ್ ಗೌಡ ಅವರಿಂದ ಸಮಾಜಮುಖಿ ಕಾರ್ಯಕ್ಕೆ ದೇವಿಪುರ ಗ್ರಾಮಸ್ಥರಿಂದ ಮೆಚ್ಚುಗೆ ದೊರೆತಿದೆ. ಶುದ್ಧ ನೀರು ತುಂಬಿಸಿದ್ರು. ಗ್ರಾಮದ ಕೆರೆ ಹಾಗೂ ಹೊಲಗಳಿಗೆ ತೆರಳುವ ರಸ್ತೆ ಓಡಾಟಕ್ಕೆ ಯೋಗ್ಯವಾಗಿಲ್ಲ, ತಿರುಗಾಡಲು ತೊಂದರೆಯಾಗುತ್ತಿದೆ ಎಂಬ ಗ್ರಾಮಸ್ಥರ ದೂರಿಗೆ ಸ್ಪಂದಿಸಿ ಪರಿಶೀಲನೆ ನಡೆಸಿದರು. ನಂತರ ರಸ್ತೆಯ ಒತ್ತುವರಿ ಕಂಡುಬಂದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿ ಜಲ್ಲಿ ರಸ್ತೆ ನಿರ್ಮಿಸಿಕೊಡುವ ಭರವಸೆ ನೀಡಲಾಯಿತು. ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ರಕ್ತದ ಅವಶ್ಯಕತೆಯೂ ಹೆಚ್ಚಿನ ಬೇಡಿಕೆ ಇದ್ದು, ಇಂತಹ ಸಂದರ್ಭದಲ್ಲಿ ಯುವಕರು, ಉತ್ಸಾಹಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್ ಹೇಳಿದ್ದಾರೆ. ರಕ್ತದಾನ ಒಂದು ಶ್ರೇಷ್ಠವಾದದ್ದು, ಮನುಷ್ಯ ಬದುಕಿದಾಗ ಏನಾದರೂ ಸಹಾಯ ಮಾಡಬೇಕೆಂಬುದೇ ಎಂದರು. ರಕ್ತದಾನ ಶಿಬಿರವನ್ನು ಮಾಡಬೇಕು, ಈ ಒಂದು ಚೆನ್ನಕೇಶ ಸ್ವಾಮಿಯ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥದ್ದು ಏನು ಅಭಿಲಾಷೆ ಇದೆ. ಇವತ್ತು ಭವಿಷ್ಯ ನನಗನ್ಸುತ್ತೆ, ಈಗಾಗಲೇ ನಮ್ಮ ಮೇಡಮ್ ಹೇಳಿದಂಗೆ ಈ ಕೋವಿಡ್ ಅಂತ ಸಂದರ್ಭದಲ್ಲಿ ರಕ್ತಕ್ಕೆ ತುಂಬ ಮಹತ್ವವಾದಂಥ ಅದರದೇ ಆದಂಥ ಒಂದು ಇದಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವಕರುಗಳು ಇವತ್ತು ರಕ್ತ ಕೊಡ್ತಾರೆ ನೋಡಿದ್ರೆ ಬಹುಶಃ ಈ ರಕ್ತದಿಂದ ಹಲವಾರು ನೂರಾರು ಜೀವಗಳು ಸಾಧ್ಯ ಆಗುತ್ತೆ. ಬಹುಶಃ ನನಗನ್ಸುತ್ತೆ ಇವತ್ತು ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರವಾಗಿ ಅಂತ ಭಗವಂತನ ಏನು ಶ್ಲಾಘನೆ ಇದೆ, ನಾವೇನಾದರೂ ಮಾಡಿದರೆ ಅದು ಸೇವೆ ಮುಖಾಂತರ ಆ ಸೇವೆ ಇವತ್ತು ಶ್ಲಾಘನೆ ಆಗ್ತಾ ಇದೆ. ಮುಂದಿನ ಯುವಕರಿಗೆ ಮುಂದಿನ ಏನು ಅನಾರೋಗ್ಯದಿಂದ ಬಳಲುತ್ತಿದ್ದಂಥ ಎಲ್ಲ ಅನಾರೋಗ್ಯಗಳಿಗೆ ರಕ್ತ ಸಿಗ್ತಕ್ಕಂಥದ್ದು ಇವತ್ತು ತುಂಬ ಅತ್ಯುನ್ನತವಾದ ಒಂದು ಇದಾಗಿದೆ. ಭಗವಂತ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಬೇಲೂರು ಜನತೆಯ ಮತ್ತು ಹಾಸನ ಜಿಲ್ಲೆ ಎಲ್ಲ ನನ್ನ ಯುವಕರುಗಳಿಗೆ ಮತ್ತು ಮುಖಂಡರುಗಳಿಗೆ ಎಲ್ಲರಿಗೂ ಸಹ ಶುಭ ಕೋರಿ ನನಗೆ ಆಶಿಸುತ್ತಿದ್ದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ಎಲ್ಲರಿಗೂ ಶುಭವಾಗಲಿ, ಭಗವಂತ ಆರೋಗ್ಯ ಆಯಸ್ಸ ಐಶ್ವರ್ಯವನ್ನು ಕೊಟ್ಟು ಅವ್ರ ಇಚ್ಛಾನುಸಾರ ಅವ್ರಿಗೆ ಏನೇನು ಮನಸ್ಸು ಇದಿದೆ ಅದೆಲ್ಲವೂ ಆಶೀರ್ವಾದದಿಂದ ನಾನು. ರಕ್ತದಾನ ಮಾಡುವುದರಿಂದ ಆಗುವ ಉಪಯೋಗಗಳನ್ನು ಹಿರಿಯ ವೈದ್ಯಾಧಿಕಾರಿ ನಾರಾಯಣಸ್ವಾಮಿ ವಿವರಿಸಿದರು. ಇದಕ್ಕೂ ಮೊದಲು ಪಟ್ಟಣದ ನಗರದಿಂದ ಚನ್ನಕೇಶ್ವರ ದೇವಸ್ಥಾನದವರೆಗೆ ವಾಹನದಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್, ತಾಲೂಕು ಬಿಜೆಪಿ ಮಹಿಳಾ ಅಧ್ಯಕ್ಷೆ ಜಯಂತಿ ಗಣೇಶ್, ನಗರಾಧ್ಯಕ್ಷ ಮಿನಾಯ್, ಎಪಿಎಂಸಿ ಸದಸ್ಯ ಉಮಾಶಂಕರ್, ಚಂದ್ರಕಲಾ ಹಾಜರಿದ್ದರು. ಬೀದಿ ಬದಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗುವ ನಿರ್ಗತಿಕರನ್ನು ಗುರುತಿಸುವ ಸಲುವಾಗಿ 3ನೇ ವ್ಯಕ್ತಿ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ವ್ಯವಸ್ಥಾಪಕ ಡಾಕ್ಟರ್ ರಾಜಶೇಖರ್ ಕನ್ನಾಲ ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿ ಹಾಗೂ ಶ್ರೀ ಸಾಯಿ ಸಹರಾ ಶೈಕ್ಷಣಿಕ ಮತ್ತು ಸಮಾಜ ಅಭಿವೃದ್ಧಿ ಸಂಸ್ಥೆ ಇವರ ಸಹಯೋಗದೊಂದಿಗೆ ಪಟ್ಟಣದಲ್ಲಿ 3ನೇ ವ್ಯಕ್ತಿ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರದ ಸುತ್ತೋಲೆಯಂತೆ ನಿರ್ಗತಿಕರನ್ನು ಗುರುತಿಸಿ ಆಶ್ರಯ ಕಲ್ಪಿಸುವ ನಿಟ್ಟಿನಲ್ಲಿ ಸಮೀಕ್ಷೆ ನಡೆಸುತ್ತಿರುವುದಾಗಿ ತಿಳಿಸಿದರು. ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಾಸನ್ನಿಂದ ಬಂದಿದ್ದೀನಿ. ಇವತ್ತಿನ ಈ ದಿವಸ ಪಟ್ಟಣ ಪಂಚಾಯಿತಿ ಆಲೂರು ಮತ್ತು ಶ್ರೀ ಸಾಯಿ ಸಹಾರ NGO ಸಹಯೋಗದಲ್ಲಿ ಬೀದಿ ಬದಿ ಮತ್ತು ಮಲಗುವಂಥ ಈ ಆಶ್ರಯ ನಿರ್ಗತಿಕರಿಗೆ ಏನಿದೆ ಅವ್ರಿಗೆ ಆಶ್ರಯ ಕಲ್ಪಿಸುವಂಥ ಯೋಜನೆಯಡಿಯಲ್ಲಿ ಅವ್ರು ಐಡೆಂಟಿಫೈ ಮಾಡಬೇಕಂತ ಸರ್ಕಾರದಿಂದ ಸುತ್ತೋಲೆಯ ಪ್ರಕಾರ ಥರ್ಡ್ ಪಾರ್ಟಿ ಸರ್ವೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದರಂತೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಹೋಗಿ
ಬೀದಿ ಬೀದಿ ಯಾರೇ ಮಲಗಿದಾರೋ ಏನು ಅಂತ ಅದ್ರ ಸರ್ವೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಮಂಜುನಾಥ್, ಸಾಯಿ ಸಹರಾ ಸಮಿತಿಯ ಮಂಜುನಾಥ್, ಕಮ್ಯುನಿಟಿ ಆರ್ಗನೈಸರ್ ಲಲಿತಮ್ಮ, ಬಿಲ್ ಕಲೆಕ್ಟರ್ ವೆಂಕಟೇಗೌಡ ಹಾಜರು. ಮುಂಬರುವ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಹಾಗೂ ಇತರೆ ಸಮಾರಂಭಗಳಿಗೆ ಲೈಟಿಂಗ್, ಡೆಕೋರೇಷನ್ ಹಾಗೂ ಧ್ವನಿವರ್ಧಕ ಅಳವಡಿಸಲು ಅನುಮತಿ ಕೋರಿ ಹಾಸನ ಜಿಲ್ಲಾ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಸಂಘದಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ನೀಡಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇಂದು ಪ್ರತಿಭಟನೆ ನಡೆಸಿದ ಮಾಲೀಕರು, ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮವಿಲ್ಲ, ಇದರಿಂದ ನಮ್ಮ ಆದಾಯ ಕುಂಠಿತವಾಗಿದೆ. ಇದುವರೆಗೂ ಸರ್ಕಾರದಿಂದ ಯಾವುದೇ ಪರಿಹಾರವೂ ದೊರಕಿಲ್ಲ. ಜಿಲ್ಲೆಯಲ್ಲಿ 800 ಜನ ಇದೇ ವೃತ್ತಿಯಲ್ಲಿ ಕೋವಿಡ್ನಿಂದ ಈ ಬಾರಿಯೂ ಕಾರ್ಯಕ್ರಮಗಳಿಗೆ ಲೈಟಿಂಗ್, ಧ್ವನಿವರ್ಧಕ ಅಳವಡಿಕೆಗೆ ಅನುಮತಿ ನೀಡದಿದ್ದರೆ ಸಂಸಾರ ಜೀವನ ನಡೆಸುವುದು ಕಷ್ಟವಾಗುತ್ತದೆ ಎಂದರು. ಮೊದಲನೇ ಅಲೆ ಪ್ರಾರಂಭ ಆದ ಸಂದರ್ಭದಿಂದಲೂ ಕೂಡ ಧ್ವನಿವರ್ಧಕ ಸಭೆ ಸಮಾರಂಭಗಳಿಗೆ ನಿರ್ಬಂಧ ಹೇರಿರೋದ್ರಿಂದ ನಮ್ಮ ಧ್ವನಿವರ್ಧಕ, ದೀಪಾಲಂಕಾರ, ವೇದಿಕೆ ಸಂಬಂಧಪಟ್ಟಂಥ ಎಲ್ಲ ವೃತ್ತಿಯವರಿಗೂ ಸಹ ಬೀದಿ ಬಿದ್ದಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ವೃತ್ತಿಯವರಿಗೂ ಸಹ ಒಂದು ಕೋವಿಡ್ ನಿಯಮ ಪಾಲಿಸ್ಕೊಂಡು, ಉದಾಹರಣೆ ಸ್ಕೂಲ್ ಇರ್ಬೋದು, ಉದಾಹರಣೆ ಕಲ್ಯಾಣ ಮಂಟಪಗಳಿರ್ಬೋದು, ಇದಕ್ಕೆಲ್ಲ ಒಂದು ಮಿತಿ ವಿಧಿಸಿ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಅದೇ ರೀತಿಯಲ್ಲಿ ಗಣಪತಿ ಇರ್ಬೋದು, ಮುಂದೆ ಬರುವಂಥ ಯಾವುದೇ ಹಬ್ಬಗಳು, ಸಭೆ ಸಮಾರಂಭಗಳಿಗೆ ಧ್ವನಿವರ್ಧಕ, ದೀಪಾಲಂಕಾರ ಮಾಡಲು ಅವಕಾಶ ಕೊಟ್ಟರೆ ಇದೇ ವೃತ್ತಿಯನ್ನು ಅವಲಂಬಿಸಿರುವಂತಹ ಸಾವಿರಾರು ಕುಟುಂಬಗಳು, ಅದಕ್ಕೆ ಸಂಬಂಧಪಟ್ಟಂಥ ಸುಮಾರು ಜನಗಳಿಗೆ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಸರ್ಕಾರ ನಮ್ಮನ್ನು ಯಾವುದೇ ವಲಯದಲ್ಲೂ ಗುರುತಿಸಿಲ್ಲ. ದೀಪಾಲಂಕಾರ, ಧ್ವನಿವರ್ಧಕ, ಶಾಮಿಯಾನ ಇವ್ರುಗಳು ಎಲ್ಲರನ್ನೂ ಒಂದು ಅಸಂಘಟಿತ ವಲಯದಲ್ಲೂ ಗುರುತಿಸಿಲ್ಲ. ಇದನ್ನು ನಾವು ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಬೇಕು. ನಾವು ಇಲ್ದಲೇ ಯಾವ ಕಾರ್ಯಕ್ರಮವೂ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಒಂದು ಪ್ರತಿಭಟನೆ ಇರ್ಬೋದು, ಒಂದು ಸಭೆ ಸಮಾರಂಭ ಇರ್ಬೋದು, ರಾಜಕೀಯ ಇರ್ಬೋದು, ಯಾವುದೇ ಇರ್ಬೋದು, ಧ್ವನಿವರ್ಧಕ, ದೀಪಾಲಂಕಾರ ಅತ್ಯಗತ್ಯ. ಆದರೆ ನಮ್ಮನ್ನ ಬಾಳೆ ಎಲೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ಬೇಕು, ಆಮೇಲೆ ಬೇಡ ಅನ್ನೋ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಮಗೆ ನಾವು ಯಾವುದೇ ರೀತಿ ಸಹಾಯ ಕೇಳೋದಕ್ಕಿಂತ ಮುಖ್ಯವಾಗಿ ನಮಗೆ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ರೆ ಎಷ್ಟೋ ನಮ್ಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ಸಾರ್ವಜನಿಕರು ಗಣಪತಿ ಇಡೋದಕ್ಕೆ ಅವಕಾಶ ಕೊಟ್ಟರೆ ನಮಗೂ ಜೀವನ ನಡೆಯುತ್ತೆ. ಮುಂದೆ ಕಾರ್ಯಕ್ರಮಗಳಿಗೆ ನೀವು ಯಾವುದೇ ರೀತಿ ಸರ್ಕಾರ ಕೋವಿಡ್ ನಿಯಮ ಪಾಲಿಸ್ಕೊಂಡು ನಮಗೆ ಒಂದು ಗಣಪತಿ ಇಡೋದಕ್ಕಾಗಲಿ, ಮುಂದೆ ಬರುವಂಥ ಕಾರ್ಯಕ್ರಮಗಳಿಗೆ, ಉತ್ಸವಗಳಿಗೆ ಅವಕಾಶ ಮಾಡಿಕೊಟ್ರೆ ನಮಗೆ ಅದೇ ದೊಡ್ಡ ಸಹಾಯ ಅಂತ. ಇದೇ ವೇಳೆ ಸಂಘದ ಅಧ್ಯಕ್ಷ ಟಿಸಿ ರವಿ, ಕಾರ್ಯದರ್ಶಿ ಹರೀಶ್ ಕುಮಾರ್ ಇನ್ನಿತರರು ಹಾಜರಿದ್ದರು. ನೊರನಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂಬಿಹಳ್ಳಿ ಗ್ರಾಮದ ವಾಟರ್ ಮ್ಯಾನ್ ರಘು ನೀರು ಬಿಡದೆ ಗ್ರಾಮದ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇವರನ್ನು ಕೂಡಲೇ ವಜಾಗೊಳಿಸಬೇಕೆಂದು ನಂಬಿಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದ ಎದುರು ಗ್ರಾಮಸ್ಥರು ರಘು ವಿರುದ್ಧ ಘೋಷಣೆಗಳನ್ನು ಕೂಗಿ ಕೂಡಲೇ ಕೆಲಸದಿಂದ ವಜಾ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಲವು ದಿನಗಳಿಂದ ನೀರು ಬಿಡುವಂತೆ ಗ್ರಾಮದ ಹೆಣ್ಣು ಮಕ್ಕಳು ವಾಟರ್ ಮ್ಯಾನ್ ರಘು ಹತ್ತಿರ ಕೇಳಿದರೆ ನೀರು ಬಿಡುವುದಿಲ್ಲ, ಬೇಕಿದ್ದರೆ ಬಾವಿ ಅಥವಾ ಕೆರೆಯಲ್ಲಿ ನೀರು ತೆಗೆದುಕೊಳ್ಳಿ ಎಂದು ದಬ್ಬಾಳಿಕೆ ಮಾಡಿ ಹೆಂಗಸರ ಹತ್ತಿರ ಅಸಭ್ಯವಾಗಿ ವರ್ತಿಸುತ್ತಿದ್ದಾನೆ ಎಂದು ದೂರಿದರು. ಹಲವು ಬಾರಿ ಪಂಚಾಯಿತಿಯ ಪಿಡಿಒ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ಲ. ಆದ್ದರಿಂದ ಇಂದು ತಾಲೂಕು ಪಂಚಾಯಿತಿ ಎದುರು ಪ್ರತಿಭಟನೆಗೆ ಮುಂದಾಗಿದ್ದು ಕೂಡಲೇ ಬೇರೆ ವಾಟರ್ ಮ್ಯಾನ್ ನೇಮಕ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಮನವಿ ಸ್ವೀಕರಿಸಿದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಮಾತನಾಡಿ, ಈ ಬಗ್ಗೆ ಕೂಡಲೇ ತನಿಖೆ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಶ, ಮುಖಂಡರಾದ ಗಿರೀಶ್, ನಾಗೇಶ್, ಗ್ರಾಮದ ಚಂದ್ರಮ್ಮ, ಗೀತಾ ಹಲವರು ಹಾಜರಿದ್ದರು. ಗಂಗೂರು ಜೀತ ವಿಮುಕ್ತರಿಗೆ ಜಮೀನು ಒದಗಿಸಬೇಕು ಎಂದು ಆಗ್ರಹಿಸಿ ವಿವಿಧ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಪ್ರವಾಸಿ ಮಂದಿರದಿಂದ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನಾ ಮೆರವಣಿಗೆ ಹೊರಟು ಆನಕ್ರು ವೃತ್ತ ಮಾರ್ಗವಾಗಿ ಸಾಗಿ ಅರಣ್ಯ ಇಲಾಖೆ ಮುಂದೆ ಘೋಷಣೆ ಕೂಗಿದ್ರು. ಗೊಬ್ಬಳಿ ಮೀಸಲು ಅರಣ್ಯದಲ್ಲಿ ಭೂಮಿ ಉಳುಮೆ ಮಾಡಿ ಜೀವನ ನಡೆಸುತ್ತಿದ್ದ ಜೀತ ವಿಮುಕ್ತರನ್ನು ಒಕ್ಕಲೆಬ್ಬಿಸದೆ ಸಾಗುವಳಿ ನಡೆಸಲು ಅವಕಾಶ ನೀಡುವಂತೆ ಆಗ್ರಹಿಸಿ ವಲಯ ಅರಣ್ಯಾಧಿಕಾರಿ ಅರುಣ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ತಾಲೂಕು ಕಚೇರಿ ಮುಂದೆ ಧರಣಿ ಕುಳಿತರು. ಜಿಲ್ಲಾ ದಲಿತ ಹಕ್ಕುಗಳ ಜಿಲ್ಲಾ ಸಂಚಾಲಕ ಪೃಥ್ವಿ ಹಾಗೂ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಮಾತನಾಡಿದರು. ಬಂಧುಗಳೇ, ಗಂಗೂರು ಜೀತ ವಿಮುಕ್ತರಿಗೆ ನೀವು ಜೀತ ವಿಮುಕ್ತರಾಗಿದ್ದೀರಿ ಅಂತ ಹೇಳಿ 1994ನೇ ಇಸ್ವಿಯಲ್ಲಿ ಸರ್ಕಾರನೇ ಜೀತ ವಿಮುಕ್ತ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದೆ. ಸರ್ಟಿಫಿಕೇಟ್ಗಳು ಕೊಟ್ಟು ಇಷ್ಟು ವರ್ಷಗಳಾದರೂ ಕೂಡ ಅವರಿಗೆ ಪುನರ್ವಸತಿ ಕಲ್ಪಿಸೋದಾಗಲಿ, ಭೂಮಿಯನ್ನು ಕೊಡೋದಾಗಲಿ ಯಾವುದೇ ಸರ್ಕಾರಗಳು ಮಾಡಿಲ್ಲ. ಅವರು ಮಾಡ್ತಾ ಇರ್ತಕ್ಕಂಥ ಸರ್ವೆ ನಂಬರ್ 1ರ ಜಮೀನನ್ನು ಕೂಡ ಭಾರೀ ವರ್ಷಗಳಿಂದ ಸರ್ವೆ ನಂಬರ್ 1ರಲ್ಲಿ ಜಮೀನನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ ಇತ್ತೀಚೆಗೆ ಸರ್ಕಾರ ಅವರನ್ನ
ನಂತರ ಶಿರಸ್ತೆದಾರ್ ಅಂಕೇಗೌಡ ಅವರಿಗೆ ಮನವಿ ಸಲ್ಲಿಸಿದರು. ಮುಖಂಡರಾದ ವಿಜಯಕುಮಾರ್, ರಾಜಶೇಖರ್, ನಿಂಗರಾಜು ಮತ್ತು ಚಿತ್ತವಿಮುಕ್ತ ಕುಟುಂಬದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಳೆಯ ಬಸ್ ಪಾಸ್ ರಶೀದಿಗಳನ್ನು ಹಾಗೂ ಶಾಲಾ ಕಾಲೇಜುಗಳ ಐಡಿ ಕಾರ್ಡ್ಗಳನ್ನು ತೋರಿಸಿ ಶಾಲಾ ಕಾಲೇಜಿಗೆ ಓಡಾಡುವ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಲಾಗಿದೆ. ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು, ಸರ್ಕಾರದಿಂದ ಬಸ್ನಲ್ಲಿ ತರಗತಿಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಹಳೆಯ ಬಸ್ ಪಾಸ್, ಶಾಲಾ ದಾಖಲಾತಿಗಳು, ಸೀಲು ಸಹಿ ಇರುವ ರಶೀದಿಗಳನ್ನು ತೋರಿಸಿ ಬಸ್ಗಳಲ್ಲಿ ಓಡಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಬಾಲಕರ ಪದವಿಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಎಂ ಕೆಂಪಯ್ಯ ಅವರು ಮನವಿ ಮಾಡಿಕೊಂಡರು. ನಮ್ಮ ಕಾಲೇಜಿಗೆ ಸಾಕಷ್ಟು ಮಕ್ಕಳು ಹಳ್ಳಿಗಳಿಂದ ಬರ್ತಾ ಇದ್ದಾರೆ. ಸಾಕಷ್ಟು ಜನದ ಹತ್ರ ಐಡೆಂಟಿ ಕಾರ್ಡ್ ಮತ್ತು ಬಸ್ ಪಾಸ್ ಇದೆ, ವ್ಯಾಲಿಡಿಟಿ ಮುಗಿದಿದೆ ಅಂದ್ಕೊಂಡು ಸಾಕಷ್ಟು ಕಂಡಕ್ಟರ್ಗಳು ಅವ್ರ ಹತ್ರ ಟಿಕೆಟ್ ಹಣವನ್ನು ಕಲೆಕ್ಟ್ ಮಾಡ್ತಾರಂತ ನಮ್ಮ ಗಮನಕ್ಕೆ ಬಂದಿದೆ. ದಯಮಾಡಿ ಯಾರು ಕೂಡ ಮಕ್ಕಳ ಹತ್ರ ದುಡ್ಡನ್ನು ಕಲೆಕ್ಟ್ ಮಾಡ್ದೇನೆ ಅವ್ರ ಬಸ್ ಪಾಸ್ನ ತಕ್ಷಣದಲ್ಲೇ ಮಾಡಿಸ್ಕೊಡ್ತೀವಿ. ನಾವು ಅಲ್ಲಿವರೆಗೂ ಅವ್ರ ಜೊತೆ ಸಹಕರಿಸಿ ಅವ್ರಿಗೆ ಬಸ್ಸಲ್ಲಿ ಬರುವಂಗೆ ಅನುಕೂಲ ಮಾಡಿಕೊಡ್ರಿ ಅಂತ. ತುಂಬಾ ಮಕ್ಕಳು ಹಳ್ಳಿಗಳಿಂದ ಬರುತ್ತಿರುವುದರಿಂದ ಅವರ ಹತ್ತಿರ ಇರುವ ಹಳೆಯ ಬಸ್ ಪಾಸ್ಗಳ ಅವಧಿ ಮುಗಿದಿದ್ದರೂ ಅದಕ್ಕೆ ಮಾನ್ಯತೆ ನೀಡಬೇಕು ಎಂದು ಸರ್ಕಾರದಿಂದ ಆದೇಶವಿದ್ದರೂ ಸಹ ಕೆಲವು ಬಸ್ಗಳಲ್ಲಿ ವಿದ್ಯಾರ್ಥಿಗಳ ಹತ್ತಿರ ನಿರ್ವಾಹಕರು ದುಡ್ಡು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ದೂರು ಬಂದಿದ್ದು, ಅದರ ಬಗ್ಗೆ ಗಮನ ವಹಿಸಿ ಪರಿಶೀಲಿಸುವುದಾಗಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಪಾಪ್ ನಾಯಕ್ ತಿಳಿಸಿದರು. ಸ್ಟೂಡೆಂಟ್ ತೊಂದರೆ ಆಗಿದೆ, ಅದು ನಮ್ಮ ಚಾಲಕ ನಿರ್ವಾಹಕರು ಗಮನಕ್ಕೆ ತಂದಿದ್ದೀವಿ. ಸುತ್ತೋಲೆ ಹೊರಡಿಸಿದ ನೋಟಿಸ್ ಬೋರ್ಡ್ಗೂ ಹಾಕಿದ್ದೀವಿ. ಕೆಲವರು ಓದಿದ್ದಾರೆ, ಕೆಲವರು ಓದಿಲ್ಲ. ಯಾವುದೋ ಒಬ್ಬ ಇಬ್ಬರಿಂದ ಸಮಸ್ಯೆ ಆಗಿದೆ. ಅದು ಯಾವುದೇ ಥರದ್ದು ಆಗದೆ ನಾವು TC ಪಾಯಿಂಟಲ್ಲಿ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಮತ್ತು ಎಲ್ಲ ವಾಟ್ಸಪ್, ಫೇಸ್ಬುಕ್ಕಲ್ಲಿ ಇದೆಲ್ಲ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ದೀವಿ. ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಇನ್ನು ಈ ಥರ ಯಾವುದೇ ತೊಂದರೆ ಆಗದೆ ಮರುಕಳಿಸ್ತದಂತೆ ನಾನು ಕ್ರಮ ಕೈಗೊಳ್ತೀನಿ. ಏನು ಸಮಸ್ಯೆ ಇಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ 89ನೇ ಇಳಿ ವಯಸ್ಸಿನಲ್ಲಿಯೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಉತ್ಸಾಹದಿಂದ ಶ್ರಮಿಸುತ್ತಿದ್ದಾರೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಪಟ್ಟಣದ ಚನ್ನಂಬಿಕಾ ಕನ್ವೆನ್ಷನ್ ಹಾಲ್ನಲ್ಲಿ ಶುಕ್ರವಾರ ಆಯೋಜಿಸಿದ್ದ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಜನರ ಅನುಕೂಲಕ್ಕಾಗಿ ತಮ್ಮ ಜ್ಞಾನ ಮತ್ತು ಅನುಭವದ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ದೇವೇಗೌಡರ ಶ್ರಮದಿಂದ ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ರೈಲ್ವೆ ಯೋಜನೆ ಅನುಷ್ಠಾನಗೊಂಡಿದೆ. ಅದೇ ರೀತಿ ಬೆಂಗಳೂರು ಹೊಳೆನರಸೀಪುರ ಮಾರ್ಗವಾಗಿ ಕುಶಾಲನಗರಕ್ಕೆ ರೈಲ್ವೆ ಯೋಜನೆಗೆ ಶ್ರಮಿಸುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಕೈಗೊಂಡ ನೀರಾವರಿ ಯೋಜನೆಗಳಿಂದ ರಾಜ್ಯದ ನಾನಾ ಜಿಲ್ಲೆಗಳ ಕೆರೆಕಟ್ಟೆಗಳು ತುಂಬಿದ್ದು, ಕೃಷಿ ಚಟುವಟಿಕೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇವೇಗೌಡರು ತೋರಿದ ದಾರಿ ಮತ್ತು ನಿಂಬಗಳ ಸಹಕಾರದಿಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಡಳಿತದಲ್ಲಿ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈಗಾಗಲೇ ಇನ್ನೊಂದು ರೈಲ್ವೆ ಇನ್ನೊಂದು ರೈಲ್ವೆ ಮಾರ್ಗ ಮಾಡಬಹುದು ತೆಗೆದುಕೊಂಡಿದ್ದಾಗಲೇ ಕುಶಾಲನಗರ, ವಡಲೂರು, ರಾಮನಗರ, ಅಕ್ಕಲೂರು, ಹೊಳೆನರಸೀಪುರ, ಚನ್ನಪಟ್ಟಣದ ಮೇಲೆ ಒಂದು ರೈಲ್ವೆ ಮಾರ್ಗ ಸರ್ವೆ ಮಾಡಲು ದೇವೇಗೌಡರು ಪ್ರಧಾನಮಂತ್ರಿಯಿಂದ ಆದೇಶ ಮಾಡಿದ್ದಾರೆ. ಅದು ಕೆಲಸ ಆಗ್ತದೆ. ಅದು ಒಂದು ಬೇರೆ. ಈಗಾಗಲೇ ಹಾಸನದಿಂದ ಬೇಲೂರಿಗೆ 4 ರಸ್ತೆ, ಹಾಸನದಿಂದ ಈಗ 4 ರಸ್ತೆ ಆಗಿದೆ. ಅದೇ ರೀತಿ ಈಗ ಮತ್ತೆ ಊರಿಗೆ ಕಬ್ಬೂರಿಂದ ಮೈಸೂರಿಗೆ ಮತ್ತೆ 4 ಕಬ್ಬೂರು ಏರ್ಪೋರ್ಟ್ನಲ್ಲಿ ಮೇಲೆ 4 ರಸ್ತೆ ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಮತ್ತು ಈಗಾಗಲೇ ಹೊಳೆನರಸೀಪುರದಲ್ಲಿ ಶಿಕ್ಷಣಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಿದೆ. ಮತ್ತು ಆಸ್ಪತ್ರೆಗಳು ಈಗ ಆಸ್ಪತ್ರೆಗಳಿಗೆ ಈಗಾಗಲೇ 2 ಆಕ್ಸಿಜನ್ ಪ್ಲಾಂಟ್ ಮಾಡಲಾಗಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ ಮಾತನಾಡಿ, ದೇವೇಗೌಡರಿಗೆ ಶಕ್ತಿ ತುಂಬಿದ ಕ್ಷೇತ್ರದ ನೀವುಗಳು ಪಕ್ಷದ ಸದಸ್ಯತ್ವಕ್ಕೆ ಅರ್ಜಿ ಸಲ್ಲಿಸಬೇಕಿಲ್ಲ. ಪಕ್ಷದ ಸದಸ್ಯತ್ವ ನಿಮ್ಮ ಹಕ್ಕು. ಆದ್ದರಿಂದ ಹೆಮ್ಮೆಯಿಂದ ಸದಸ್ಯತ್ವ ಪಡೆಯಿರಿ ಎಂದು ಕರೆ ಕೊಟ್ಟರು. ಪಕ್ಷದಲ್ಲಿರೋರು, ನಾವು ಪಕ್ಷ ಬೆಳೆಸಿರೋರು, ಪಕ್ಷ ಕಟ್ಟಿ ಬೆಳೆಸಿರೋರು, ನಾವು ದೇವೇಗೌಡರ ಕಾಲದಿಂದಲೂ ಈ ರಾಜಕೀಯಗಳನ್ನ ನೋಡ್ಕೊಂಡು ಬಂದಿರೋರು. ಅದರಿಂದ ನಮಗೆ ಭಕ್ತಿಗೆ ಈ ಒಂದು ಪಕ್ಷದಲ್ಲಿ ನಾನು ಸದಸ್ಯತ್ವ ಪಡೀಲಿಕ್ಕೆ ಅನ್ನೋದನ್ನ ನೀವೆಲ್ಲರೂ ಮನ್ಕೊಂಡು ಇವತ್ತು ನಿಮಗೆಲ್ಲರಿಗೂ ಸಹ ಇವತ್ತು ಸಾಗರ ಬೇರೆ ಕಡೆ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವ್ರು ಮಾತಾಡಿ ನಂತರ ಅವರು ಹೊರಡ್ತಾರೆ. ಆಮೇಲೆ ನಿಮಗೆ ಸದಸ್ಯತ್ವದ ಪುಟ್ಟನ ಇಲ್ಲಿ ನಮ್ಮ ಎಲ್ಲ ಹಿರಿಯರು, ಎಲ್ಲ ಭಾಗದ ಹಿರಿಯರ ಕೈಲಿ ನಮ್ಮ ರವಿ ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ ನಿಮಗೆ ಆ ಪುಟ್ಟನ ಇಲ್ಲಿ ಕೊಡಲಾಗಿದ್ರೆ ನೀವೆಲ್ಲ ಸದಸ್ಯತ್ವ. ಮುಖಂಡರಾದ ರಾಜೇಶ್ವರಿ, ಜವರೇಗೌಡ, ಚಂದ್ರಶೇಖರ್, ಜಯಣ್ಣ ಮತ್ತು ಪುರಸಭಾ ಸದಸ್ಯರು ಹಾಜರಿದ್ದರು.
ನಗರ ಪ್ರದೇಶದಲ್ಲಿ ಇತ್ತೀಚೆಗೆ ಹೆಚ್ಚು ಕಳ್ಳತನ ಪ್ರಕರಣ ವರದಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದ ಪ್ರತಿಯೊಂದು ಅಂಗಡಿ ಮಾಲೀಕರು ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಶ್ರೀನಿವಾಸ್ ಗೌಡ ಮನವಿ ಮಾಡಿದ್ದಾರೆ. ಈ ಸಂಬಂಧ ಈಗಾಗಲೇ ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು, ನೋಟಿಸ್ ಅವಧಿ ಮುಗಿದ ನಂತರ ದಂಡ ವಿಧಿಸಲಾಗುತ್ತಿದೆ. ಸಿಸಿ ಕ್ಯಾಮೆರಾ ಅಳವಡಿಸದಿದ್ದರೆ 5,000ದಿಂದ 10,000ದವರೆಗೆ ದಂಡ ವಿಧಿಸುವ ಅವಕಾಶವಿದೆ. ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಪೊಲೀಸರಿಗೆ ಸಹಕರಿಸಬೇಕು ಎಂದರು. ಅಂಗಡಿಯ ಸುರಕ್ಷತೆಯ ದೃಷ್ಟಿಯಿಂದ ಇದು ಅತ್ಯವಶ್ಯಕ ಎಂದು ತುರ್ತು ಸೇವೆಗೆ 112ಕ್ಕೆ ಕರೆ ಮಾಡಲು ಮನವಿ ಮಾಡಿದರು. ನಗರದ ಹಲವೆಡೆ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ ಸಂಬಂಧ ಓರ್ವ ಆರೋಪಿಯನ್ನು ಬಂಧಿಸಿದ್ದು 14 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಯಿಂದ 8 ಹೀರೋ ಹೋಂಡಾ ಸ್ಪ್ಲೆಂಡರ್, 1 ಪಲ್ಸರ್, ಡಿಸ್ಕವರ್ ಸೇರಿದಂತೆ 14 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಸಾಕಷ್ಟು ಬೈಕ್ಗಳು ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಸುಮಾರು 5ರಿಂದ ಡಿವೈಎಸ್ಪಿ ಹಾಸನ್ ಹಾಗೂ ಇನ್ಸ್ಪೆಕ್ಟರ್, ಟೌನ್ ಇನ್ಸ್ಪೆಕ್ಟರ್ ಹಾಸನ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ವಹಿಸಿದ್ವಿ. ಈ ಒಂದು ಹತ್ಯೆಗೆ ಸಾಕಷ್ಟು ಪ್ರಯತ್ನ ಪಟ್ಟು 2 ಆರೋಪಿಗಳು, ಅದರಲ್ಲಿ ಒಬ್ಬರು ಹಾಸನ್ನ ಟೌನ್ ವ್ಯಾಪ್ತಿಗೆ ಸೇರಿದಂಥ ವ್ಯಕ್ತಿ ಹಾಗೂ ಇನ್ನೊಬ್ಬರು ಕೊಡನೂರು ಭಾಗಕ್ಕೆ ಸೇರಿದಂಥ ವ್ಯಕ್ತಿ, ಈ ಇಬ್ಬರನ್ನು ದಸ್ತಗಿರಿ ಮಾಡಿ ಸುಮಾರು 14 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು ಇಂದಿನ ವ್ಯಾಲ್ಯೂ ಯೂಸ್ಡ್ ವೆಹಿಕಲ್ಸ್ದು ಸುಮಾರು 3ರಿಂದ. ಈ ಪೈಕಿ ಹಾಸನ ನಗರ ಠಾಣೆಯಲ್ಲಿ 5, ಕೊಣನೂರಿನಲ್ಲಿ 3, ಹೊಳೆನರಸೀಪುರ 2, ಹಾಸನ ಬಡಾವಣೆ ಠಾಣೆಯಲ್ಲಿ 2 ಪ್ರಕರಣ, ಪೆನ್ಷನ್ ಮೊಹಲಾ ಹಾಗೂ ಅರ್ಕಲಗೂಡಿನಲ್ಲಿ ತಲಾ 1 ಪ್ರಕರಣವನ್ನು ಭೇದಿಸಿ ವಾಹನ ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ವೃತ್ತ ನಿರೀಕ್ಷಕ ರೇಣುಕಾ ಪ್ರಸಾದ್, ಪಿಎಸ್ಐ ಅಭಿಜಿತ್, ಸಿಬ್ಬಂದಿಗಳಾದ ಹರೀಶ್, ಇಸ್ಮಾಯಿಲ್ ತಂಡಕ್ಕೆ ಎಸ್ಪಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೊಳೆನರಸೀಪುರ ತಾಲೂಕಿನ ನಗರ್ತಿ ಗ್ರಾಮದ ಕುಟುಂಬದ ಸದಸ್ಯರು ಲಸಿಕೆ ಪಡೆಯಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಗುರುವಾರ ಅವರ ಮನೆಗೆ ಭೇಟಿ ನೀಡಿ ಕೋವಿಡ್ ಭೀಕರತೆಯ ಬಗ್ಗೆ ಅರಿವು ಮೂಡಿಸಿ ಲಸಿಕೆ ಪಡೆಯಲು ಪ್ರೇರೇಪಿಸಿ ಯಶಸ್ವಿಯಾದರು. ತಾಲೂಕು ವ್ಯಾಪ್ತಿಯಲ್ಲಿ ಬುಧವಾರದಿಂದ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ವ್ಯಾಪಕವಾಗಿ ಲಸಿಕೆ ಅಭಿಯಾನ ನಡೆಯುತ್ತಿದೆ. ತಹಶೀಲ್ದಾರ್ ತಾಲೂಕಿನ ವಿವಿಧೆಡೆ ಪರಿಶೀಲನೆಗೆ ತೆರಳಿದ ಸಂದರ್ಭದಲ್ಲಿ ನಗರ್ತಿ ಗ್ರಾಮದ ಪ್ರಸಂಗ ನಡೆದಿದೆ ಎಂದರು. ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ಹಿನ್ನೆಲೆಯಲ್ಲಿ ಅಭಿಯಾನದಲ್ಲಿ ಗುರುವಾರ ಸಂಜೆಯವರೆಗೆ 5,300ಕ್ಕೂ ಹೆಚ್ಚು ಜನರು ಲಸಿಕೆ ಪಡೆದಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಕೆ ಯೋಗೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಜೇಶ್, ತಾಲೂಕು ಪಂಚಾಯಿತಿ ಕಚೇರಿಯ ಸಹಾಯಕ ನಿರ್ದೇಶಕ ಕೆ ಅರುಣ್, ಉಪ ತಹಶೀಲ್ದಾರ್ ಶಿವಕುಮಾರ್ ಹಾಗೂ ಸೋಮಶೇಖರ್ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಕಿಚ್ಚ ಸುದೀಪ್ ಫೌಂಡೇಶನ್ ವತಿಯಿಂದ ಹೊಳೆನರಸೀಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್, ಹಣ್ಣು, ಮಾಸ್ಕ್ ವಿತರಿಸಲಾಯಿತು. ಇವತ್ತು ನಾವು ಕಿಚ್ಚ ಫೌಂಡೇಶನ್ ಹಾಗೂ ಮೊದಲು ಮಾನವನ ಹಾಗೂ ಸಂಘಟನಾ ವತಿಯಿಂದ ಇವತ್ತು ಹೊಳೆನರಸೀಪುರ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ ಹಾಗೂ ಹಣ್ಣು ಹಂಪಲು ಮಾಸ್ಕ್ ವಿತರಣೆ ಮಾಡ್ತಿದ್ದೇವೆ. ಈ ಮಾಸ್ಕ್ ವಿತರಣೆ ಮಾಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಸುದೀಪ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಮತ್ತು ಇವಾಗೆಲ್ಲ ಕೊರೋನಾ ಜಾಸ್ತಿ ಆಗ್ತಿದೆ ಪ್ರಯುಕ್ತ ಎಲ್ಲರೂ ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ. ಅಧ್ಯಕ್ಷ ದೇವರಾಜ್, ಉಪಾಧ್ಯಕ್ಷ ನಿಶಾಂತ್, ಅಭಿಮಾನಿಗಳಾದ ಸುನಿಲ್, ಶಿವಕುಮಾರ್, ಅಶೋಕ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಳೆನರಸೀಪುರ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಂತಹ ಮಹಿಳೆಯ ಕೊಲೆ ಪ್ರಕರಣದಡಿ ಓರ್ವ ಮಹಿಳೆ ಸೇರಿದಂತೆ 3 ಆರೋಪಿಗಳ ಬಂಧನ, ಓರ್ವ ನಾಪತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಹೇಳಿಕೆ. ಅರ್ಕಲಗೂಡು ಪಟ್ಟಣದ ಮಲ್ಲಿಪಟ್ಟಣ ರಸ್ತೆಯಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯುವ ಸಂಬಂಧ 2 ಗುಂಪಿನ ಸದಸ್ಯರು ಶುಕ್ರವಾರ ಪರ ಮತ್ತು ವಿರೋಧ ವ್ಯಕ್ತಪಡಿಸಿ ದಿಢೀರ್ ಪ್ರತಿಭಟನೆ. ಸಕಲೇಶಪುರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಸುಮಾರು 100 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಆದರೆ ಇಲ್ಲಿಯವರೆಗೆ ಕೇವಲ 20 ಕೋಟಿಯಷ್ಟೇ ಮಾತ್ರ ಅನುದಾನ ಬಿಡುಗಡೆಯಾಗಿದೆ. ಶೀಘ್ರದಲ್ಲಿ 100 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಒತ್ತಾಯ. ರಾಜ್ಯ ಹಾಗೂ ಜಿಲ್ಲೆ ಬಿಜೆಪಿ ಪಕ್ಷದ ಲೂಟಿಕೋರರ ಕೈಯಲ್ಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸತ್ತು ಹೋಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಲೇವಡಿ. ಮತ್ತು ಕ್ರೇನ್ನಿಂದ ಅಪಘಾತಕ್ಕೊಳಗಾದ ಯುವಕನಿಗೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಎಂದು ಆರೋಪಿಸಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನೀರಾವರಿ ಕಚೇರಿಯ ಒಳಗೆ ನುಗ್ಗಲು ಯತ್ನ, ತಡೆಯಲು ಪೊಲೀಸರ ಹರಸಾಹಸ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಕ್ಸಸೈಸ್ ಮಾಡಿದ್ರೆ ಸಾಕಾ ಹೆಲ್ದಿ ಆಗಿರೋಕ್ಕೆ? ಹೇಳು. ಇಲ್ಲ, ಹೆಲ್ತಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೂ ಒಂದು ಮುಖ್ಯ ಇದೆ. ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ನಾನು ಹೆಲ್ದಿ ಮತ್ತು ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ.